ಭಾರತೀಯ ಎಲ್ಲ ಹಬ್ಬಗಳು ಕೂಡ ಆಹಾರದಲ್ಲಿ ವೈಶಿಷ್ಟ್ಯವನ್ನು ಹೊಂದಿದೆ, ಜೊತೆಗೆ ನೀವು ಹೇಳಿದ ಹಾಗೆ ವೈಜ್ಞಾನಿಕತೆಯೂ ಇದೆ ಅಂತ. ಅಲ್ಲಿ ಹುಗ್ಗಿ ಕೂಡ ಆ ದಿನ ಪೊಂಗಲ್ ಅಂತ ಕರಿತೀವಿ, ಅದು ಕೂಡ ಹೌದು. ಪ್ರಾಶಸ್ತ್ಯವನ್ನು ಈಗ ಸಂಕ್ರಾಂತಿಯ ದಿನ ನಮ್ಮ ಕಡೆಯಲ್ಲೆಲ್ಲ ಕಿಚ್ಚು ಹಾಯಿಸೋದು ಅನ್ನೋ ಒಂದು ಪದ್ಧತಿ ಬಂದಿದೆ. ಅಂದರೆ ಆ ಹುಲ್ಲಿನ ಮೆದೆಯನ್ನು ತೆಗೆದುಕೊಂಡು ಬಂದು ಅದಕ್ಕೆ ಬೆಂಕಿಯನ್ನು ಹಚ್ಚಿ ಅದರ ಮೇಲೆ ಹಸುಗಳನ್ನು ಹಾರಿಸ್ತಾರೆ. ಏನಕ್ಕೆ ಅಂತ ಕೇಳಿದ್ರೆ, ಅದರಲ್ಲಿ ಆ ಹಸುಗಳ ಶರೀರದಲ್ಲಿ ಇರುವಂತಹ ಸಣ್ಣ ಪುಟ್ಟ ದೋಷಗಳು ಹೋಗಿ ಆ ಬಿಸಿ ಉತ್ಪತ್ತಿ ಆಗಲಿ ಅಂತ. ಈ ಹುಲ್ಲು ಯಾವುದು? ರಾಗಿ ಅಥವಾ ಭತ್ತವನ್ನು ಬೆಳೆದಿದ್ದಾರಲ್ಲ, ಹೊಸ ಬೆಳೆ ಬಂದಿದೆಯಲ್ಲ, ಅದರ ಮೆದೆ. ಇದು ಹೊಸದಾಗಿ ಕಣವನ್ನು ಮಾಡಿ ಕಣದ ಪೂಜೆಯನ್ನು ಮಾಡಿ ಆ ಒಂದು ಪದಾರ್ಥಗಳನ್ನು ತೆಗೆದುಕೊಂಡು, ಯಾವುದನ್ನು ಹೊಸದಾಗಿ ಬಂದಿರುವಂತಹ ಧಾನ್ಯಗಳನ್ನು ತೆಗೆದುಕೊಂಡು ಆ ಧಾನ್ಯಗಳಲ್ಲೇ ದೇವರಿಗೆ ನಿವೇದನವನ್ನು ಮಾಡಬೇಕು ಅಂತಿದೆ. ಹಾಗಾಗಿ ಪೊಂಗಲ್ಲು ಮತ್ತು ಆವತ್ತು ಚಲುವನಾರಾಯಣ ಸ್ವಾಮಿಗೆ ಮೇಲ್ಕೋಟೆಯಲ್ಲಿ ಅವರೆಕಾಳನ್ನೇ ಬಳಸೋದು. ಅವರೆಕಾಳದೇ ಅಲ್ಲಿ ನಿವೇದನ. ಯಾಕಂದರೆ ಅವರೆಕಾಳು ಹೊಸ ಬೆಳೆ ಈ ಸೀಸನ್ಗೆ. ಹೀಗೆ ನೀವು ಸೀಸನಲ್ಲಿ ಏನು ಸಿಗುತ್ತೋ ಅದು, ಲೋಕಲಿ ಏನು ಸಿಗುತ್ತೋ ಅದು, ಮತ್ತು ಆರೋಗ್ಯಕ್ಕೆ ಯಾವುದು ವರ್ಧಕವೋ ಅದು. ನೀವು ಆವಾಗ ನೀವು ಸಂಕ್ರಾಂತಿ ದಿನ ನೀವು ಪಿಜ್ಜಾನೋ ಏನೋ ತಿನ್ಬೋದು ನೀವು, ಆದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಯಾಕಂದರೆ ನಾವು ಯಾವ ಪರಿಸರದಲ್ಲಿ ಬದುಕ್ತಾ ಇದ್ದೀವೋ ಆ ಪರಿಸರದ ಮಣ್ಣಿನಲ್ಲಿ ನಮಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಈ ಮಣ್ಣಿನಲ್ಲಿ ಬೆಳೆದ ಪದಾರ್ಥಗಳನ್ನು ನಾವು ತಿನ್ನೋದ್ರಿಂದ ನಮ್ಮ ಶರೀರದ ಮಣ್ಣು ಅದರ ಜೊತೆಗೆ ಅಡ್ಜಸ್ಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಪೂರ್ವಿಕರು ಯೋಚನೆ ಮಾಡಿ ಹೇಳಿದ್ರು. ಅದಕ್ಕೆ ನಮ್ಮಲ್ಲೆಲ್ಲ ಹೇಳ್ತಾರೆ, ನೀವು ಅಮೇರಿಕಾದ ಎಣ್ಣೆ ತಂದು ಬಳಸ್ತೀರಿ, ಅದೆಲ್ಲ ನೀವು ಅಲ್ಲಿ ತಂದು ಬಳಸ್ಬೋದು. ನಿನ್ನ ತಾತ ಮುತ್ತಜ್ಜ ಎಲ್ಲ ನಿನ್ನ DNA ಇದೆಯಲ್ಲ ಒಳಗಡೆ, ಅದು ರೆಸ್ಪಾನ್ಸ್ ಆಗ್ತಾ ಇರೋದು ಇಲ್ಲಿ ಮಣ್ಣಲ್ಲಿ ಏನು ಹುಟ್ಟಿದೆಯೋ ಅದಕ್ಕೆ, ಅಲ್ಲಿದ್ದಲ್ಲಕ್ಕಲ್ಲ. ಹಾಗಾಗಿ ಆರೋಗ್ಯ ಬರಬೇಕು ಅಂದರೆ ಈ ಮಣ್ಣಿನ ಜೊತೆಯಲ್ಲೇ ಬದುಕೋದು ಕಲ್ತ್ಕೋಬೇಕು ಅನ್ನೋದು